ಮುಖದಿಂದ ಹಿಡಿಂಬಾವನವನ್ನು ಸೇರಿದೆವು. ಭೀಮನು ಹಿಡಿಂಬನ ವಧೆಯನ್ನು ಮಾಡಿದ್ದು ಮಾತ್ರವಲ್ಲದೆ ಹಿಡಿಂಬೆಯನ್ನು ವಿವಾಹವಾಗಿ ಅವಳಲ್ಲಿ ಘಟೋತ್ಕಚನೆನ್ನುವಂತಹ ಪುತ್ರನೊಬ್ಬನನ್ನು ಪ್ರಾರ್ಥಿಸಿಕೊಂಡ. ಅಲ್ಲಿಂದ ಮುಂದುವರಿದು ವೇದವ್ಯಾಸರ ಆದೇಶದಂತೆಯೇ ಏಕಚಕ್ರ ನಗರವನ್ನು ಸೇರಿ ಶಾಲಿಹೋತ್ರನೆನ್ನತಕ್ಕಂತಹ ಬ್ರಾಹ್ಮಣನ ಮನೆಯಲ್ಲಿ ವಾಸವನ್ನು ಮಾಡಿಕೊಂಡಿದ್ದರೆ ನಗರ ಪೀಡಕನಾದಂತಹ ಬಕನನ್ನು ಭೀಮಸೇನನು ಕೊಂದು ಕೆಡಹುವುದರ ಮೂಲಕವಾಗಿ ಅವರೆಲ್ಲರಿಗೂ ಸುರಕ್ಷೆಯನ್ನು ಒದಗಿಸಿದ. ಆಶ್ರಯವನ್ನು ಕೊಟ್ಟಂತಹ ಶಾಲಿಹೋತ್ರನಿಗೆ ಪುತ್ರ ಪ್ರದಾನವನ್ನು ಮಾಡಿದಂತಾಯಿತು. ಅದೇ ಸ್ವಲ್ಪ ದಿನದಲ್ಲಿ ಮುಂದುವರಿಯುತ್ತಿದ್ದಾಗ ಪಾಂಚಾಲ ನಗರಿಗೆ ಹೋಗುತ್ತಿದ್ದಂತಹ ವಿಪ್ರರ ದಂಡು ನಮಗೆ ಭೇಟಿಯಾಯಿತು. ಅಲ್ಲಿ ದ್ರೌಪದಿಯ ಸ್ವಯಂವರ ಬಂತು. ಯೋಚನೆ ಮಾಡಿದುದು ಹೀಗೆ, ದ್ರೌಪದಿಯನ್ನು ಪಾಂಚಾಲ ದೃಪದ ಪಡೆದುದು ಯಾಕಾಗಿ? ಪಾರ್ಥನಿಗೆ ವಿವಾಹ ಮಾಡಿಕೊಡುವುದಕ್ಕಾಗಿ. ಈಗ ಪಾಂಡವರು ಮರಣಿಸಿದ್ದಾರೆ ಎನ್ನುವಂತಹ ಖೇದದಲ್ಲಿ ಅನಿವಾರ್ಯವಾಗಿ ಇಂತಹ ಕರ್ತವ್ಯಕ್ಕೆ ಮುಂದಾಗಿದ್ದಾನಂತೆ. ಆದರೆ ಪ್ರಾಜ್ಞರಾದವರು ತಿಳಿಸಿದರಂತೆ, ಪಾಂಡವರು ಎಲ್ಲಿಯೇ ಇದ್ದರೂ ಆ ಸಂದರ್ಭದಲ್ಲಿ ಬಂದೊದಗಿ ಪಾರ್ಥನೇ ದ್ರೌಪದಿಯನ್ನು ವರಿಸುತ್ತಾನೆ ಎಂಬುದಾಗಿ. ಏನೇ ಇರಲಿ, ನಾವೇ ಸಮಾಲೋಚಿಸಿದಾಗ ನಾವು ಹೋಗುವುದು ವಿಹಿತ ಎನ್ನುವಂತಹ ತೀರ್ಮಾನವಾಗಿದೆಯಾದ್ದರಿಂದ ಪಾರ್ಥನ ನೇತೃತ್ವದಲ್ಲಿ ಭೀಮನ ರಕ್ಷೆಯಲ್ಲಿ ನಮ್ಮ ಪ್ರಯಾಣ ತ್ವರಿತದಿಂದಾಗಿ ಪಾಂಚಾಲ ದೇಶಕ್ಕೆ, ಅದಾಗಲೇ ಕತ್ತಲೆ ಆವರಿಸುತ್ತಿದೆಯಾದ್ದರಿಂದ ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಮುಂದುವರಿಯೋಣ. ಸ್ವರ್ಗಲೋಕ, ಅದರಲ್ಲಿ ಅನೇಕ ಪಂಗಡಗಳು, ಸುರರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಗರುಡರು, ಗಂಧರ್ವರು. ಗಂಧರ್ವರ ಸಾಲಿನಲ್ಲಿ ಸೇರಿಕೊಂಡವರು ನಾವಾಗಿದ್ದೇವೆ. ಗಂಧರ್ವ ಲೋಕವನ್ನು ಆಳುತ್ತಾ ಅಂಗಾರಭರಣ ಎನ್ನುವಂತಹ ಹೆಸರನ್ನು
ನಾವು ಪಡೆದವನಿದ್ದೇನೆ. ನೋಡಬಾರದೆ, ಪ್ರಜೆಗಳಿಗೆ ಬೇಕಾದ್ದನ್ನು ಸಕಾಲದಲ್ಲಿ ಒದಗಿಸಿಕೊಟ್ಟವನಿದ್ದೇನೆ. ಆದ್ದರಿಂದ ಯಾರೋ ಬಂದಿದ್ದಾರೆ. ಯಾರೋ ಏನು ವಿಷಯ? ನೀವಾಗ್ಲಿ ಹೇಳಿ ಹೇಳಿ. ಲಾಲಿಸಿಕೆ ಖಜರೇಂದ್ರ ಲಾಲಿಸಿಕೆ ಖಜರೇಂದ್ರ ನಾವು ಕೇಳುತ್ತ ಗುಣಸಾಂದ್ರ ನಾವು ಕೇಳುತ್ತ ಗುಣಸಾಂದ್ರ ಮೇಲಾಗಿ ಹಜಲ ಕೇಳಿಯ ನಾಡುವ ಮೇಲಾಗಿ ಹಜಲ ಕೇಳಿಯ ನಾಡುವ ಉಳಿಗ ಲಾಲಿಸಿಕೆ ಖಜರೇಂದ್ರ ನಾವು ಬೇಡುತ್ತ ಗುಣಸಾಂದ್ರ ಓ ಮಡದಿ ಮೊದಲಾಗಿ ನಿಮ್ಮ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಹೋಗಲಿ, ಇಬ್ಬರು ಎದ್ದೇಳಿ. ನಾವು ನಿರೀಕ್ಷೆಯಲ್ಲಿ ಇದ್ದದ್ದು ಹಾ. ನೀವು ಯಾವಾಗ ಕರೆಯುತ್ತೀರಂತ ಹೇಳಿ ಹಾ. ಆದಷ್ಟು ಬೇಗನೆ ಓಡಿಕೊಂಡು ಬಂದಿದ್ದೇವೆ. ಹಾ. ಮನಸ್ಸಿನ ಬೇಸರ ಕಳೆದಕ್ಕಾಗಿ ಜಲಕೇಳಿ ಹೋಗಬೇಕೆಂಬ ಬಯಕೆ ಹಾ. ಏನು ನಿಮ್ಮ ಯಾವ ಕಡೆಗೆ ಹೋಗುವುದು? ಎಲ್ಲಿಗೆ ಹೋಗುದು? ಹಾ. ಭೂಲೋಕಕ್ಕೆ. ಭೂಲೋಕಕ್ಕೆ. ನಿಜ. ನಿಮ್ಮ ಮನಸ್ಸಿನಲ್ಲಿ ಹಾಗುಂಟು ಅಂತಾದ್ರೆ ಹಾ. ತಡ ಮಾಡಿದ್ರೆ ಸರಿ ಆಗ್ತದೆ ಹೇಳಿ. ಹೊತ್ತಾಗ್ತದೆ. ಹೋಗುವ ಭೂಲೋಕಕ್ಕೆ. ಬರ್ತೀರಲ್ಲ? ಕಣ್ಣು ಮುಚ್ಚಿ ಬಿಡಲು ಭೂಲೋಕಕ್ಕೆ ತಲುಪಿದ್ದೇವೆ. ಹೌದಲ್ವೇ? ಒಂದು ಮಾಡುದು ಬೇಡ. ಹಾ. ಕಾಣೆ ತೋಡಿ ಸರೋವರ. ವಾರಿಕೇಳಿಯ ನಾಡುವ ಓ ಪ್ರಾಣೇಶ, ಓ, ಸಂತೋಷದಿಂದ ನಾವೆಲ್ಲ ನೀರೊಳಗೆ ನಾವು ಹಾರುವ ನಾ ಬರುದಿಲ್ಲ. ವಾರಿಕೇಳಿಯ ನಾಡುವ ವಾರಿಕೇಳಿಯ ನಾಡುವ ವಾರಿಕೇಳಿಯ ನಾಡುವ ಸಂತೋಷದಿಂದ ನೀರೊಳಗೆ ನಾವು ಹಾರುವ ನೀರೊಳಗೆ ನಾವು ಹಾರುವ ವಾರಿಕೇಳಿಯ ನಾಡುವ ಸಂತೋಷದಿಂದ ನೀರೊಳಗೆ ನಾವು ಹಾರುವ ನೀರೊಳಗೆ ನಾವು ಹಾರುವ ನಾವು ಹಾರುವ ನಾವು ಹಾರುವ
ನೀರನ್ನೆರಚಿ ನೀರನ್ನೆರಚಿ ಎರಚಿ 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 ಲಲನೆ ಹರುಷಾಗುಳಿಸಿ ನಲವಿನಿಂದ ಬಳಿಗೆ ಮರುಟ ಅಳುಕದವರ ಅಪ್ಪಿಕೊಳ್ಳುತ್ತ ಬಳಿಕ ನೀರತಿ ನೀರನ್ನೆರಚಿ ಎರಚಿ 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 ನಲವಿನಿಂದ ಬಳಿಗೆ ಬರುತ್ತ ಬಳಿಕವರ ಅಪ್ಪಿಕೊಳ್ಳುತ್ತ ಬಳಿಕ ನೀರನ್ನು ತಾನೇ ಹರುಷಗೊಳಿಸಿ ವಾದಿಗೆ ಮಾಡುವ ಸಂತೋಷದಿಂದ ನೀರೊಳಗೆ ಹಾರುವ ವಾರಿಗೆಯ ಮಾಡುವ ಹುಡುಗನಲ್ಲ. ಅಲ್ಲಿ ನೋಡಿ ನೀನು ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡ. ಎಷ್ಟು ಒಳ್ಳೆದಾಯ್ತು ಒಂದು ಗೊತ್ತುಂಟಾ? ಬೆಳಗ್ಗೆ ಆಗ್ತಾ ಉಂಟು. ಮೊದಲೇ ನಮಗೆ ಹೊತ್ತಿಲ್ಲ, ಆದಷ್ಟು ಬೇಗ ಹೋಗ್ಬೇಕು. ಯಾರು ಬರ್ತಾ ಇದ್ದಾರೆ? ದೀಪ ಕಾಣ್ತಾ ಉಂಟು. ಹೋಗು ಹೋಗು.
ನಮ್ಮನ್ನೆಲ್ಲ ನೋಡ್ಲಿಕ್ಕ ಏನ್? ಎಲ್ಲಿಗೆ ಹೋಗುವವರು ನಾವೆಲ್ಲರೂ ಕೂಡ ನಮ್ಮ ಕಾರ್ಯದ ನಿಮಿತ್ತವಾಗಿ ರಾತ್ರಿ ವೇಳೆಯಾದರೂ ಕೂಡ ಕೈಯಲ್ಲಿ ಗಂಜಿಯನ್ನು ಹಿಡಿದುಕೊಂಡು ಹೋಗುತ್ತಾ ಇರುವವರು. ನಿಮಗೆ ಬೇರೆ ಸಮಯವೇ ಸಿಗಲಿಲ್ಲ. ಬೇರೆ ಸಮಯವಲ್ಲ, ದಾರಿ ತಪ್ಪಿ ಬಂದಿರೋ ದಾರಿ ತಪ್ಪಿ ಬಂದದ್ದಲ್ಲ, ಇದೇ ದಾರಿಯಲ್ಲಿ ಹೋಗಬೇಕು ಎಂಬುದಾಗಿ ಮುಂದುವರಿಯುತ್ತಾ ಇರುವವರು ನಾವು. ಹಾಗಂತ ಹೇಳಿ ನಮ್ಮನ್ನು ತಡೆದು ನಿಲ್ಲಿಸಿ ಈ ರೀತಿಯಾಗಿ ವರ್ತಿಸುತ್ತಾ ಇದ್ದೀಯ. ನಾನು ಗೊತ್ತಾಯ್ತ ನಾನು ಯಾರು? ಲೋಕದಿಂದ ಇಳಿದು ಬಂದಂತಹ ಅಂಗಾರ ವರ್ಣ ನಾನು. ನನ್ನ ಮಡದಿಯರಿವರು ಮಾಡಿದ ಅಪರಾಧವಾಗಿದೆ. ಸರಿಯಾದಂತಹ ಶಿಕ್ಷೆ ಇವನನ್ನು ಸುರದಲ್ಲಿ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನನ್ನಲ್ಲಿರುವಂತಹ ಯುದ್ಧಿಗೆ ಅಗ್ನಿಯ ಮಂತ್ರವನ್ನು ಅಭಿವೃದ್ಧಿಸಿ ಪ್ರಯೋಗಿಸ್ತೇನೆ. ಪಾಲಿಸೋ ಪತಿ ಭಿಕ್ಷೆಯ ಆತ ನೋಡ ಕೀಳು ಮನಾದ ಕಕ್ಷಿಯ ಮೇಲಾದ ವಿಪ್ರ ನೀನೆಂದು ಅರಿಯದೆ ಗೈರ ಕಾಳಗ ಕ್ಷಮಿಸು ಇಸು ಅರಗಳಿಗೆ ಸೇರಿಸಬೇಕು ಕೋಪದ ಕೈಯಲ್ಲಿ ತಾವು ಬುದ್ಧಿಯನ್ನು ಕೊಡಬೇಡಿ. ಯಾಕೆ? ಯಾವುದೇ ಕಾರಣಕ್ಕೂ ಗಂಡರು ಕಳೆದುಕೊಂಡು ಈ ಪ್ರಪಂಚದಲ್ಲಿ ಬದುಕುವಂತಹ ಶಕ್ತಿ ನಾವು ಕಳೆದುಕೊಂಡಿದ್ದೇವೆ. ನಮ್ಮ ಮಾಂಗಲ್ಯ ಮತ್ತು ಓಲೆ ಬಾಗಿಲು ಮುಂದುವರಿಯದೆ ನೆಲವೋ ಕ್ಷಣಾಲೇ ಅವಸರ ಅಂದು ತೋರಿದ ನನ್ನದಾನೆಂದ ಕ್ಷಣದೇ ಮಾಡಿದ ಅಪರಾಧಕ್ಕೆ ಶಿಕ್ಷೆ ಆಗಬೇಡ. ಯಾರೇ ಆಗಲಿ ಹೆಣ್ಣು ಕಣ್ಣೀರ್ಗರೆಯಬಾರದು. ಕಾಲು ಹಿಡಿದು ಬೇಡಿಕೊಳ್ಳುತ್ತಿರುವಾಗ ಅವರನ್ನು ಮನ್ನಿಸಬೇಕು, ಮಾನಿಸಬೇಕು. ಆದ್ದರಿಂದ ಅವರಿಗೆ ಯಾವ ರೀತಿಯ ತೊಂದರೆಯಾಗದಂತೆ ಆ ಅಸ್ತ್ರವನ್ನು ಹಿಂಪಡೆ. ನನ್ನ ಆಣೆ. ಅಣ್ಣ, ನೀನು ಹೇಳಿದ ಬಳಿಕ ಮುಂದುವರಿಯುವ ನಾನಲ್ಲ. ಈ ಸಮಯದಲ್ಲಿ ಅಗ್ನೇಯಾಸ್ತ್ರವನ್ನು
ವಿಕ್ರಮಿಗಳು ಏ, ಯಾರು ಇಲ್ಲ ಎನ್ನುವ ಹಾಗೆ ಯೋಚನೆ ಮಾಡಿದ್ದು. ಓಹ್, ಕೈಯಲ್ಲಿರುವಂತಹ ಕೊಳ್ಳಿಯನ್ನು ಹಿಡಿದು ಏ, ಅದನ್ನೇ ಏ. ಅಸ್ತ್ರವನ್ನಾಗಿ ಪರಿವರ್ತಿಸಿ ನನ್ನನ್ನು ಸೋಲಿಸಿದೆಯಾ, ನಿಜ. ನನ್ನನ್ನು ಗೆದ್ದೆಯಾ? ಏ, ನೀವೆಲ್ಲ ಸಾಮಾನ್ಯರಲ್ಲ ಎನ್ನುವುದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಓಹ್, ಯಾರು ನೀವು? ಏ. ನಿಮ್ಮ ಇರವನ್ನು ತಿಳಿಸಬಹುದೇ ನನಗೆ? ಓ ಗಂಧರ್ವನೇ, ಓ ನಮ್ಮ ಕೈಯಲ್ಲಿ ಸೋತಂತಹ ನೀನು ಯಾರು ಎಂಬುದಾಗಿ ಕೇಳುತ್ತಾ ಇದೆಯಾ? ಹಾ ಮತ್ತಾರೂ ಅಲ್ಲ, ಹಾ. ಇದೋ ಇಲ್ಲಿ ಕಾಣುತ್ತಾ ಇರುವವನು ನನ್ನ ಅಗ್ರಜ ಧರ್ಮಜರಿದ್ದಾನೆ. ಹಾ ಮತ್ತೊಬ್ಬ ಭೀಮಸೇನಾಗಿದ್ದಾನೆ. ಹಾ. ನಕುಲ ಸಹದೇವರು ನನ್ನ ತಮ್ಮಂದಿರು. ಹಾ. ನನ್ನ ಹೆಸರೇ ಅರ್ಜುನ ಎಂಬ ಹಾಗೆ. ನಮ್ಮವೇ ಕುಂತಿದೆ. ನಮ್ಮವ್ವೆ ಕುಂತಿದೇವಿ. ಶಿವ 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 ಶಿವ. ಪಾಂಡವರಲ್ಲದೆ ನನ್ನನ್ನು ಗೆಲ್ಲುವಂತಹ ವಿಕ್ರಮಿಗಳು ಏ. ಯಾರಿರಬಹುದು ಏ. ಎನ್ನುವ ಹಾಗೆ ಯೋಚನೆ ಮಾಡಿದೆ. ಹ್ಮ್. ಹಾಗಾಗಿ ಏ. ನಿಮ್ಮಿಂದ ಮುಂದಕ್ಕೆ ಘನ ಕಾರ್ಯವಾಗುವುದಕ್ಕಿದೆ ಏ. ಎನ್ನುವುದನ್ನು ಅರ್ಥೈಸಿಕೊಂಡಿದ್ದೇನೆ. ಓಹ್. ಅದರಲ್ಲಿಯೂ ಕೂಡ ಏ. ಗಂಧರ್ವನನ್ನು ಸೋಲಿಸಿದಂತಹ ಆ ಅಗ್ನಿವಿದ್ಯೆ ಏ. ಯಾವುದಪ್ಪ ವಿದ್ಯೆ ಅದು? ನನಗೆ ದಾರಿ ಎರೆಯಬಹುದ, ಉಪದೇಶ ಮಾಡಬಹುದಾ? ಅಯ್ಯ, ಓ ನಾವು ಕ್ಷತ್ರಿಯರಿದ್ದೇವೆ. ಹಾ. ಯಾವತ್ತೂ ಕೂಡ ನಾವು ವಿದ್ಯೆಯನ್ನು ದಾರಿ ಎರೆಯುವ ಹಾಗಿಲ್ಲ, ಮತ್ತೊಬ್ಬರಿಗೆ ಉಪದೇಶಿಸುವ ಹಾಗಿಲ್ಲ. ಆಹಾ. ಹಾಗಾಗಿ ಈ ವಿದ್ಯೆಯನ್ನು ನಿನಗೆ ಹೇಳಿಕೊಡುವ ಹಾಗಿಲ್ಲ. ಓ ಹಾಗಿಲ್ಲ. ಆಹಾ. ಹಾಗಾಗಿ ಏ. ನಾನೊಂದು ಉಪಾಯವನ್ನು ಮಾಡುವ ಇದಕ್ಕೆ. ಹೇಗೆ? ನನ್ನಲ್ಲಿ ಚಾಕ್ಷುಷ ವಿದ್ಯೆ ಎನ್ನುವುದಿದೆ. ಏ. ನಮಗೆ ಕಾಣದೆ ಏ. ಬಾಣ ಪ್ರಯೋಗ ಮಾಡಿದೆವು ಅಂತಾದ್ರೆ ಏ. ಗುರಿ ಮುಟ್ಟುವಂತಹ ಸಾಮರ್ಥ್ಯ ಅದು ಉಂಟು. ಓಹ್. ಆದ್ದರಿಂದ ಏ. ನಾನು ಚಾಕ್ಷುಷ ವಿದ್ಯೆಯನ್ನು ಏ. ಉಪದೇಶ ಮಾಡ್ತೇನೆ. ಏ. ನಿನ್ನದಾದಂತಹ ಅಗ್ನೇಯಾಸ್ತ್ರದ ವಿದ್ಯೆಯನ್ನು ಏ. ನನಗೆ ಉಪದೇಶ ಮಾಡು. ಏ. ಪರಸ್ಪರ ವಿನಿಮಯ ಮಾಡಿಕೊಂಡ ಹಾಗಾಗ್ತದೆ. ಈ ರೀತಿಯಾದಂತಹ ವಿನಿಮಯ ಮಾಡುವುದಿದ್ರೆ ಆದೀತು. ಆ. ಇದು ಆ, ಕಿವಿಯ ಮೂಲಕವೇ ಆಕೆಯ ಮಂತ್ರವನ್ನು ಇದು ಚಾಕ್ಷುಷ ವಿದ್ಯೆಯನ್ನು ಉಪದೇಶ ಮಾಡಿದ್ದೇನೆ. ಆಗ. ಜತೆಯಲ್ಲಿ ಏ. ಮೆಚ್ಚಿದಂತಹ ನಾನು ಏ. 1000 ದಿವ್ಯ ಅಶ್ವಗಳನ್ನು ಏ. ನಿನಗೆ ಅರ್ಪಿಸಿದ್ದೇನೆ. ಹಾಗೆ. ಮಾತ್ರ ಅಲ್ಲ, ಏ. ಬಂದದ್ದು ನಾನು ರಥದಲ್ಲಿ. ಅಲ್ವೋ? ಈಗ ರಥವೇ ಇಲ್ಲ. ಅಶ್ವವಾಗಿ ಹೋಗಿದೆ. ಏನು ಮಾಡೋಣ? ಹಿಂದೆ ಹೋಗುವುದು ಹೇಗೆ ಎಂಬುದಾಗಿ ಯೋಚಿಸಬೇಡ. ಆ, ಬಾಣದ ಮುಖೇನವೇ ಆ. ಇನ್ನೊಂದು ರಥವನ್ನು ಸಿದ್ಧಗೊಳಿಸಿದ್ದೇನೆ. ರಥ ಸಿದ್ಧ ಆಗಿದೆ. ನೋಡಿದ್ಯಾ? ಆ. ಚಿತ್ರವಾಗಿದೆ, ಕಂಗೊಳಿಸುತ್ತಾ ಇದೆ ಆ ರಥ. ಹೌದು. ಅದನ್ನು ಏರಿದಂತಹ ನೀನು ಇನ್ನು ಮುಂದಕ್ಕೆ ಆ. ಚಿತ್ರರಥ ರಥ ಎಂಬುದಾಗಿ ಒಳ್ಳೆಯದು. ಮುಂದೆ ಸಾಗಿ ಏ. ಸೌಮ್ಯರ ಪೌರೋಹಿತ್ಯ ಸಿಗ್ತದೆ. ಏ. ಮುಂದೆ ಸಾಗು. ಅಲ್ಲಿ ಯಾರಯ್ಯ? ಚೈತ್ಯ ದೇಶಕ್ಕೆ ಏರಿದುಕೊಂಡಿದ್ದೀರಿ. ನಾನೇ ಸರಿ ಅನೇಕ ವಿಧಗಳಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾನೆ. ಸುದರ್ಶನ ಧರ್ಮಕೋಶ ದಂಪತಿಗೆ ಮಗನಾಗಿ ಹುಟ್ಟಿಕೊಂಡೆ ಶಿಶುಪಾಲ ಎಂಬ ನಾಮಕ್ಕೊಂದಿರಿಸಿದ್ರು. ಸಂತೋಷದಿರುವಂತಹ ವೇಳೆಗೆ ದೂತನೊಬ್ಬ ಓಲೆಯನ್ನು ಕಳುಹಿಸಿ ಬಂದವನಿದ್ದಾನೆ. ವಿಚಾರ ಏನು ಅಂತ ಕೇಳಿದ್ರೆ, ಪಾಂಚಾಲ ದೇಶದ ಒಡೆಯರಾದಂತ ದೃಪದನ ಮಗಳಿಗೆ ದ್ರೌಪದಿಗೆ ಸ್ವಯಂವರ ಎನ್ನುವ ಹಾಗೆ ತಡ ಮಾಡುವುದಲ್ಲ, ಹಾಸಿಗೆಯನ್ನು ಬಿಗಿದಿದ್ದಾನೆ. ಎಲ್ಲವನ್ನು ಕೂಡಿಕೊಂಡು
ವಿಷಯಕ್ಕೆ ಮಗಧ ರಾಜನಿಗೆ ಸ್ವಯಂವರಕ್ಕೆ ಓಲೆ ಬಂದಿದೆ. ದ್ರುಪದ ಮಹಾಮುನಿ ಸುಮ್ಮನಿರುವುದಲ್ಲ, ದ್ರೌಪದಿಯ ಸ್ವಯಂವರಕ್ಕೆ ನಾವೆಲ್ಲರೂ ಹೋಗ್ಬೇಕು. ಹೋಗುವ. ಕುಂಭಶಾಲೆಯೊಳಿರುವ ಪಾಂಡವರೆಂಬವರಿಗೆಂದು ಸಂಭಾವೆಯ ಕಂಟಿರುವೆನು ವಿಧವಾದ ಈಗನೇ ಆಮೇಲೆ ಬಂದು ಕೇಳಿದ ಪ್ರಶ್ನೆ, ದ್ರೌಪದಿಗೆ ಸ್ವಯಂವರವಂತೆ, ಪಾಂಡವರಿಗೆ ಸಿದ್ಧವಾಗಿರುವವಳು ತಾನೇ ಅವಳು. ಮಧ್ಯಮ ಪಾಂಡವನನ್ನು ವರಿಸಬೇಕಾದ ಸಂಕಲ್ಪ ಹೊಂದಿದಂತವಳಿಗೆ ಏನು ಎನ್ನುವಂತಹ ಪ್ರಶ್ನೆಗೆ ಉತ್ತರವಾಗಿ ನಾನಿದ್ದೇನೆ ಎನ್ನುವಂತಹ ಅಭಯವನ್ನು ಕೊಟ್ಟಾಗಿದೆ. ಅವಳನ್ನು ವಿಶ್ರಮಿಸುವಂತ ಕಳಿಸಿಯಾಗಿದೆ. ಕುಲಾಲ ಭವನದತ್ತ ಲಕ್ಷ್ಯವೂ ಉಂಟು. ಅಣ್ಣನ ಜೊತೆ ಮಾತಾಡ್ಬೇಕಲ್ಲ, ಇಲ್ಲಿ ಮಾತಿಗೆ ವೇಳೆಯಲ್ಲ, ನಡೆಯುತ್ತೇನೆ ಅಂತ. ದ್ವಾರಕೆಗೆ ಯಾರು ಅಂತ ಕೇಳಿದ್ದೀರಿ? ಬಲರಾಮ ದೇವರು ಅಂತ ಕೇಳಿದ್ದೇವೆ. ಹಾಗೆಂದು ಕೊಡಬಹುದು. ಹೊರಟು ಬಂದಿರುವ ಕಾರ್ಯಕಾರಣ ಆ ವಿಚಾರ ಅದು ಕೂಡ ಸಮುದ್ರ ಮಧ್ಯದಲ್ಲಿ ದ್ವಾರಕೆಯನ್ನು ನಿರ್ಮಾಣ ಮಾಡಿದಂತಹ ಮಹಾನ್ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಬಲರಾಮ, ನನ್ನ ತಮ್ಮ ಕೃಷ್ಣ ಜೊತೆ ಸೇರಿ ನಾವು ಈ ಪುರವನ್ನು ನಿರ್ಮಾಣ ಮಾಡಿದವರು. ಪ್ರಪಂಚದಲ್ಲಿ 3 ಮಂದಿ ರಾಮಾದಿಗಳು, ಭಾರ್ಗವರಾಮ, ಶ್ರೀರಾಮ, ವರ್ತಮಾನ ಕಾಲದಲ್ಲಿ ಯಾರು ಅಂತ ಕೇಳಿದ್ರೆ ಬಲರಾಮ. ಎಲ್ಲವರು ಎದ್ದು ನಿಂತು ನಮಸ್ಕಾರವನ್ನು ಕೊಡ್ತಾ ಇದ್ದಾರೆ. ಆದ್ರೆ ಸಾಂಬ, ಸಾತ್ಯಕಿ, ಇವ ಇರ್ಬೋದಾ? ಅವ ಕಾಣೋದಿಲ್ಲ. ಬರ್ಲಿ ಆಯ್ತಲ್ಲ, ಬಂದಾನ ಗಡಿದ ಹಲ್ಲು ಬಿಟ್ಟ ಕೂಡ್ಲಿ ಆ ಸಿಟ್ಟೆಲ್ಲ ಅಲ್ಲಿಗೆ ಮಾಯವಾಗಿ ಹೋಗ್ತದೆ. ನಾನು ಬರುತ್ತಿರುವಾಗಲೇ ನೀವು ಹೇಳುವುದು ಕೇಳ್ತದೆ. ಅವನ ಹತ್ರ ಹೇಳಲಿಕ್ಕುಂಟು, ಅವ ಎಲ್ಲಿದ್ದಾನೆ, ಏನು ಹೇಳಲಿಕ್ಕುಂಟು ಅಂತ ಆಗ್ಬೇಕಲ್ಲ. ವಿಷಯ ಏನು ಹೇಳು ನಿಂದು ದಯದಲ್ಲಿ ಕೃಪದ ವೀರಪಾಠ ನಮ್ಮ ವಿಷಯದಲ್ಲಿ ನಾರಿಯ ಸುಖಯ ಸ್ವಯಂವರಕ್ಕೆ ಏನು
ಆಕಾಶ ಓ ಹರಿದಾಕ್ಷನೇ, ಅಣ್ಣಯ್ಯ. ತಮ್ಮ ಯಾವುದೇ ಒಂದು ವಿಷಯ ಇದ್ರೂ ಕೂಡ ಹಾ. ನಿನ್ನಲ್ಲಿ ಹೇಳದೆ ನಾನು ಎಲ್ಲಿಗಾದ್ರೂ ಹೋಗುವುದುಂಟ? ಹ್ಮ್. ಇಲ್ಲಲ್ಲ. ಇಲ್ಲ ಇಲ್ಲ ಇಲ್ಲ. ಹಾ, ನೀನು ಬೇಕು. ನನ್ನ ಪ್ರೀತಿಯ ತಮ್ಮ ಅಲ್ವ ನೀನು? ಸರಿ ತಮ್ಮ, ಅಣ್ಣ. ಈಗ ತಾನೇ ಒಂದು ಓಲೆ ಬಂತು ಏನದು? ಪಾಂಚಾಲ ದೇಶದ. ಹ್ಮ್ ಹೌದು, ಅಲ್ಲಿಯ ಅರಸ ಹ್ಮ್ ದೃಪದ ಮಹಾರಾಜ ಹ್ಮ್. ಓಲೆ ಕಳುಹಿಸಿದ. ಏನಂತೆ? ಓದಿ ನೋಡಿದ್ರೆ ಹ್ಮ್ ಅವನ ಮಗಳು ಹ್ಮ್ ಪಾಂಚಾಲೆ, ಪಾಂಚಾಲ. ಅವಳಿಗೆ ಮದುವೆ. ಸರಿ. ಹೇಗೆ? ಹ್ಮ್ ಮತ್ಸ್ಯ ಲಾಂಛನವನ್ನು ಭೇದಿಸಿ ಭೇದಿಸಿದವರಿಗೆ ಅವನಿಗೆ ಕೊಡುವುದಂತೆ. ಹ್ಮ್. ಈ ರೀತಿಯ ನಿರ್ಣಯ. ನನಗೆ ಆತಂಕ ನಿನ್ನದು ಅರ್ಥ ಆಗ್ತದೆ. ಹಾ. ಯಾರಿಗೆ ಕೊಡುವುದು ಎನ್ನುವಂತಹ ನಿಶ್ಚಯವನ್ನು ಮೀರಿ ಹೀಗೆಲ್ಲ ಆಗುತ್ತದೆ ಎನ್ನುವುದನ್ನು ನೀನು ಯೋಚಿಸಿಕೊಳ್ಳೋದಕ್ಕಿಂತನಾಗಿದ್ದಿ. ಹಾ. ಇಲ್ಲಿ ನಾವು ಮಾತಾಡಿಕೊಂಡ್ರೆ ನಡೆಯುತ್ತದೆ. ಹೇಗೂ ಓಲೆ ಬಂದಿದೆ, ಹೌದು. ನಾವು ಯಾವುದರಲ್ಲಿ ಹೋಗುದು, ಯಾವುದರಲ್ಲಿ ಹೋಗುದು ಸಿದ್ಧ ಆಗಿದಲ್ಲ ಎಲ್ಲರೂ ಹೋಗುದಕ್ಕೆ. ಕರುಣ ಇದ್ದಾನಲ್ಲ? ಹೌದು, ಹೋಗುವ. ಯಾರುವ? ಹೋಗುವ. ಅವಕಾಶ ಉಂಟು, ಬರ್ಲಿ, ಬರ್ಲಿ, ಬರ್ಲಿ. ನಮಸ್ಕಾರ 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 ನಮಸ್ಕಾರಕ್ಕೆ ಮಗ, ಆಸನದ ವ್ಯವಸ್ಥೆ ಮಾಡು, ಆಸನದ ವ್ಯವಸ್ಥೆ ಮಾಡು, ಎಲ್ಲ ವ್ಯವಸ್ಥೆ ಮಾಡು, ವ್ಯವಸ್ಥೆ ಮಾಡು. ಬನ್ನಿ 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 ಬನ್ನಿ, ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ, ಬನ್ನಿ 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 ಬನ್ನಿ, ಎಲ್ಲ ವ್ಯವಸ್ಥೆ ಮಾಡು. ವ್ಯವಸ್ಥೆಗೆಲ್ಲ ಜನ ಇದ್ದಾರೆ. ಉಂಟು 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 ಉಂಟಲ್ಲ? ಬೇಕಾದಷ್ಟು ಉಂಟು. ವ್ಯವಸ್ಥೆ ಮಾಡಿ. ಆಯ್ತು ತಾವು ಆಸೀನರಾಗ್ಬೇಕು. ನಾನೇ ಅಲ್ವಾ? ಆಸೀನರಾಗ್ಬೇಕು. ನನಗೊಂದು ಬೇಕಲ್ಲ? ಎಲ್ಲಿ ಉಂಟು? ಎಲ್ಲಿಟ್ಟು ಎಲ್ಲಿಟ್ಟು ಅದು ಸಾಕು, ಸಾಕು, ಸಾಕು. ತಮ್ಮ, ಉಂಟು 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 ನೀನು ಕೂತ್ಕೊ. ಬನ್ನಿ ಬನ್ನಿ ಅಣ್ಣ, ನೋಡಿ ವ್ಯವಸ್ಥೆ. ಎಲ್ಲ ವಸ್ತು ಉಂಟು. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಒಂದು ಸಣ್ಣದು ಸಾಕು. ಅಲ್ಲಿ ಬೇಡ ಬೇಡ, ಬೇಡ, ಬೇಡ. ನಮಗೆ ಇಲ್ಲಿ ಬಂತಲ್ಲ. ಅವರಿಗೆ ಪ್ರತ್ಯೇಕ ಉಂಟು, ಮತ್ತೆ? ಪ್ರತ್ಯೇಕ. ಅದು ಅದು ವಿಪ್ರವರ್ಗ. ಮಾಡಿ, ಆಸೀನರಾಗಿ, ಆಸೀನರಾಗಿ. ಹುಡುಗಿಯನ್ನು ಕರೆತರಬೇಕು. ಯಾರಲ್ಲಿ ಒಬ್ಬವನ್ನು ಕರೆಸಿ ಕರೆತರಬೇಕು. ಮಗನೇ, ಅಪ್ಪಯ್ಯ. ನೆರೆದಿರುವ ರಾಜರ ಪರಿಚಯ ನನ್ನ ಮಗಳಿಗಿಲ್ಲ. ಹೌದು. ಎಲ್ಲರ ವಿಚಾರವನ್ನು ಹೇಳುವುದರೊಂದಿಗೆ ಅವಳು ಯಾರನ್ನು ಮೆಚ್ಚುತ್ತಾಳೋ ಅವರಿಗೆ ಹಾರವನ್ನು ಹಾಕುವ ಹಾಗೆ ವ್ಯವಸ್ಥೆ ಮಾಡಬೇಕು. ಅದು ಎಲ್ಲ ಪರಿಚಯ, ನಾನು ಪರಿಚಯ ಮಾಡಿ. ಇತ್ತ ನೋಡಲೆ ತಂಗಿ ನೀನು ನೋಡು, ನಿನ್ನ ನೇತ್ರ ಆಕರ್ಷಿಸುವರನು ಪೃಥ್ವಿ ಪಾಲರ ಸಭೆಯೊಳಗೆ ಸೇರಿಹರು ಚಿತ್ತಕ್ಕೆ ನಡೆಯುವಂತೆ ಹರಿಸುವೆ ಇದನ್ನೇ ಗೌರವೇಶ್ವರನು ಅನುಜಾತನಾಗಿ ಹದು ಶಾಸನ ಈತ ವಿಷಯ ಸಾಧಿಗಳಿವರು ವಿಖ್ಯಾತರು ನಯನ ಕುಲದ ಇತ್ತ ನೋಡಲು ನೀನು ತಂಗಿ ಸುಭದ್ರೆ, ಅಣ್ಣಯ್ಯ. ನೋಡಿದ್ದೀಯ ಅದೆಷ್ಟೋ ಮಂದಿ ರಾಜ್ಯದಲ್ಲಿ ಸೇರಿಕೊಂಡವರು, ರಾಜ್ಯದಲ್ಲಿ ಬಂದಂತಹ ಅರಸರುಗಳು, ವೀರ ಪರಾಕ್ರಮವನ್ನು ಹೊಂದಿದವರು. ನೋಡಬಾರದೆ? ನೋಡು, ಮುಂದಿನ ಪಂಕ್ತಿಯಲ್ಲಿ ಕುಳಿತುಕೊಂಡವನು ಹ, ಯಾರವ? ಯಾರು? ವೀರ ಪರಾಕ್ರಮಿಯಾಗಿ ಮೆರೆದವ ಹ, ಈತನೇ ಮಾಗದ. ಹ್ಮ್. ನೋಡಬಾರದೆ? ಈ ಸಭೆಯಲ್ಲಿ ಮುಂದೆ ಕುಳಿತವನು ಇವನು ಬೇರೆ ಯಾರು ಅಲ್ಲ, ಕೌರವ. ಹ, ಈತನ ಹಿಂದೆ ಕುಳಿತವರೆಲ್ಲರೂ ಕೂಡ ಅವನ ತಮ್ಮಂದಿರು. ಹ. ಈ ಕಡೆ ನೋಡಬಾರದು. ಓ, ಇಲ್ಲಿ ಇವರು ಬೇರೆ ಯಾರು ಅಲ್ಲ, ಶಲ್ಯ. ಮತ್ತೆ ಹ್ಮ್. ಈ ಕಡೆ ನೋಡಬಾರದು. ಹ, ಈತ ಯಾರು? ಯಾರಣ್ಣ? ಬಲಭದ್ರ ಸ್ವಾಮಿ. ಹ್ಮ್. ಆ ಕಡೆ ನೋಡಿದ ಹ, ಚಿನ್ಮಯ. ಹಾಗೆ
ಇಲ್ಲಿ ಕುಳಿತವರು ಮತ್ಯಾರು ಅಲ್ಲ, ಶಿಶುಪಾಲ ಎಂದೆಂದು. ಸೂರ್ಯನ ಬೆಳಕಿನಂತೆ ಕಂಗೊಳಿಸುವಂತಹ, ಬೆಳಕಿನಂತೆ ಕಾಣುವಂತಹ ಈತನೇ ಕರ್ಣ. ಈತನಲ್ಲಿ ಯಾರು ಬೇಕು ಅಂತವರನ್ನು ನೀನು ವರಿಸಬೇಕು ತಂಗಿ, ವರಿಸಬೇಕು. ಅಪ್ಪಯ್ಯ, ಪ್ರಯೋಜನ ಆಗ್ಲಿಲ್ವಾ? ನನಗೆ ಗೊತ್ತಿತ್ತು ಆಕೆ ಯಾರನ್ನು ಒಪ್ಪುವುದಿಲ್ಲ ಎಂಬುದಾಗಿ. ಯಾಕೆ? ಸಮಸ್ಯೆ ಅಧಿಕವಾದಾಗ ಪುರೋಹಿತರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ಸ್ಯಯಂತ್ರದ ಭೇದನವನ್ನು ಮಾಡಿದವನಿಗೆ ನಿನ್ನ ಮಗಳನ್ನು ಕೊಡು ಎಂಬುದಾಗಿ. ನನಗೂ ಬೇಕಾದದ್ದೇ. ಈ ಪ್ರಪಂಚದಲ್ಲಿ ಶ್ರೇಷ್ಠ ಬಿಲ್ಗಾರ ಯಾರಿದ್ದಾನೋ ಅವನನ್ನ ಮಗಳಿಗೆ ಗಂಡನಾಗಬೇಕು ಎಂಬುದಾಗಿ. ಅದಕ್ಕೆ ಬೇಕಾಗಿ ವ್ಯವಸ್ಥೆ ಮಾಡು. ತೈಲ ಕಟಾಹವನ್ನು ತರಿಸು. ತರಿಸು. ಬೇಗ ಕಟಾಹ ತರಿಸು. ಬರ್ಲಿ. ಸರಿ. ಉಂಟು ನನಗಲ್ಲ, ಇಲ್ಲಿ ನೋಡುವುದಕ್ಕೆ. ಬರ್ರಿ. ಸರಿ. ಪಣ ಏನು ಅಂತ ಗೊತ್ತಾಯ್ತಾ ಯಾರಿಗಾದ್ರೂ? ಅರ್ಥ ಆಯ್ತಾ? ಗೊತ್ತಾಗ್ಲಿಲ್ವಾ? ಮೇಲೊಂದು ಮತ್ಸ್ಯಯಂತ್ರವನ್ನು ನಾವು ಕಟ್ಟಿದ್ದೇವೆ. ಕೆಳಗೆ ಎಣ್ಣೆಯ ಕೊಪ್ಪರಿಗೆ ನಿಟ್ಟಿದ್ದೇವೆ. ಬಾಂಡ್ ಇಷ್ಟೇ ದೊಡ್ಡದು. ಅದರಲ್ಲಿ ಎಣ್ಣೆ ಉಂಟು. ಮೇಲಿರುವಂತಹ ಚಿತ್ರ ಅರ್ಥಾತ್ ಮತ್ಸ್ಯಯಂತ್ರದ ಆ ನೆರಳು ಎಣ್ಣೆಯಲ್ಲಿ ಕಾಡುತ್ತಾ ಉಂಟು. ಹೌದಾ? ಯಂತ್ರ ತಿರುಗುತ್ತಾ ಉಂಟು. ಕೆಳಗೆ ನೋಡ್ಬೇಕು ಎಣ್ಣೆಗೆ. ಆ ಚಿತ್ರಕ್ಕೆ ಗುರಿ ಇಟ್ಟು ಮೇಲಿರುವಂತ ಮತ್ಸ್ಯ ಯಂತ್ರದ ಕಣ್ಣಿಗೆ ಬಾಣವನ್ನು ಬಿಡಬೇಕು. ದೊಡ್ಡ ಸಂಗತಿ ಅಲ್ಲ. ಅಲ್ಲಲ್ಲ, ಸಣ್ಣತೆ. ಮತ್ಸ್ಯಯಂತ್ರ ಭೇದನ ಯಾರು ಮಾಡ್ತೀರೋ ನೋಡೋ, ಎದ್ದು ಬನ್ನಿ. ಇಲ್ಲಿ ಮತ್ಸ್ಯಲಾಂಛನ ಭೇದಿಸಬೇಕು. ನಮಗೆ ಇದೆಲ್ಲ ಆಗುದಿಲ್ಲ ಅಯ್ಯ. ನಾವು ಬಂದದ್ದು ಯಾಕೆ? ಮಲ್ಲ ಯುದ್ಧ, ಗದಾ ಯುದ್ಧ, ಅಲ್ಲೂ ಶಕ್ತಿ ಯುದ್ಧ ಯಾರು ಮಾಡ್ತಾರೋ ಅವರಲ್ಲಿ ಮಾತ್ರ ಯುದ್ಧ ಮಾಡುದು. ಓಯ್, ಈ ತೈಲ ನಿಮಗೆ, ಈ ಹೆಣ್ಣು ನಮಗೆ ಬೇಡಯ್ಯ. ಶಿಶುಪಾಲ ಯಾರು ಎಂಬುದನ್ನು ತೋರಿಸಿಕೊಟ್ಟವನಿದ್ದೇನೆ. ಇನ್ನು ಇದು ಯಾವ ಲೆಕ್ಕ? ನಮಗೆ ಆಗದ್ದು ಯಾವುದೂ ಇಲ್ಲ. ನೋಡುವ. ಏನು ಬಾಣ ಬಿಟ್ಟದ್ದು ಚಂದಾಗಿದೆ. ಬಾಣ ಎಲ್ಲಿಯೋ ಹೋಗಿದೆ. ನಮಗೆ ಊಟದ ವ್ಯವಸ್ಥೆ ಉಂಟು, ಹೋಗಿ ಊಟ ಮಾಡಿ. ಒಂದೇ ಬಾಣ ಬಿಡ್ಲಿಕ್ಕೆ ಆಯ್ತು, ಹೋಗಿ. ಆಯ್ತು.
ಒಲಿದು ಮಟ್ಟಲು ಕೆತ್ತಿಸಿ ಹಾಡಿದೆ ತಲೆ ಬಾಗಿ ಮಾಮೂಲಲ್ಲಿ ಎಲ್ಲರೂ ಕೂಡ ಸೋತವರಿದ್ದಾರೆ. ಈ ಕರ್ಣನ ಪರಾಕ್ರಮ ಏನು ಎಷ್ಟು ಎಂಬುದನ್ನು ತೋರಿಸಬೇಕು. ಅದಕ್ಕೆ ಬೇಕಾಗಿ ಈ ಬಿಲ್ಲನ್ನು ಸೂತ ಪುತ್ರನನ್ನು ನಾನು ವರಿಸಲಾರೆ. ನಮ್ಮ ದೇಹ ಏನಾದ್ರೂ ಪ್ರಾಣವನ್ನು ನಿನ್ನನ್ನು ಅಪಮಾನ ಮಾಡಿದಂತ ಹೆಣ್ಣು ನನಗೂ ಬೇಡ. ನಾವು ದೂರದಲ್ಲಿದ್ದೇವೆ. ಕೂಡದಿದ್ದವರೆಲ್ಲ ಬರುವುದು ಯಾಕೆ ಅಂತ ಅವಳು ಹೇಳಿದ್ರು ಸೂತಪುತ್ರ. ಹಾಗೆ ಕೌರವನು ಕೂಡ ಹೋದ. ಇನ್ನು ಯಾನು ನಾನು ಏನು ಅಂತ ಒಟ್ಟು ಹಾರಾಡುದಾಟ. ಏನ ನಿಮಗೆ ಪಾಂಡುಗಳು ಮೈದು ನರಸೆ ಬೇಡ ಬಂದಿರಸಿ ಭಗಿ ಭಗಿ ತಾನೀಕೆಯ ವರಿಸೆ ಏನಾಯ್ತು? ಒಟ್ಟು ಗಡಿಬಿಡಿ ಮಾಡಬಾರ್ದು. ಎರಡು ವಿಷಯಕ್ಕೆ ನೀನು ಈ ಕೆಲಸ ಮಾಡಬಾರದು. ಮೊದಲನೇ ವಿಷಯ, ನೀನು ಕಣ್ಣು ಬಿಟ್ಟು ಅದನ್ನು ನೋಡಿದ್ರೆ ಅದು ಕೊತ 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 ಕುದಿಯುದು, ಯಂತ್ರವಾಗ್ಲಿ ಮಂತ್ರವಾಗ್ಲಿ ಮೀನೇ ಬಿದ್ದೋದಿತ್ತು. ಯಾವುದಾದ್ರೂ ಉಳಿಲಿಕ್ಕಿಲ್ಲ ಅಂತ ತೀಕ್ಷ್ಣತೆ ನಿನ್ನ. ಮತ್ತೆ ಎರಡನೇದು ಏನು ಅಂತ ಕೇಳಿದ್ರೆ, ಅಲ್ಲಿ ನಿನಗೆ ರಾಜಸ್ಥಾನದಲ್ಲಿ ಕೋಪ ಬಂದದ್ದು ಯಾಕೆ ಹೇಳು? ನನ್ನನ್ನು ಕರೆದು ಹೇಳಿದ್ದೇನು? ಜಮಪಾಂಡವನಿಗೆ ಇದ್ದದ್ದನ್ನು ಇವನು ಹೇಗೆ ಮಾಡ್ತಾನೆ ಅಂತ. ಅವನಿಗೆ ಅಂತ ಇದ್ದದ್ದನ್ನು ನಾವು ಹೇಗೆ ನೀನು ಹೇಗೆ ವರಿಸುವುದು? ನಮಗೆ ಕುಂತಿ ಅತ್ತೆ ಅಂತ ಆದ್ರೆ ಅರ್ಜುನ ಭಾವ ಆಗುದು, ಭಾವನ ಹೆಂಡತಿ ಆಗಬೇಕಾದ್ರೆ ತಂಗಿ ಆಗುದು. ಒಟ್ಟು ನೀನು ಗಡಿಬಿಡಿ ಮಾಡಬಾರದು. ಅಮ್ಮ, ನಾನೊಂದು ಸುದ್ದಿ ಕೇಳಿದ್ದೇನೆ. ಏನು? ಪಾಂಡವರು ಸತ್ತಿದ್ದಾರೆ. ಇಲ್ಲ, ನೀನು ಸುದ್ದಿಯನ್ನೆಲ್ಲ ನಂಬಬಾರದು. ಏನೇನೇನೇನೋ ಸುದ್ದಿ ಬರ್ತದೆ, ಯಥಾರ್ಥದ್ದು ಬೇರೆ ಉಂಟು. ನೀನು ಸ್ವಲ್ಪ ಕೂತ್ಕೋ. ಕ್ಷತ್ರಿಯರೆಲ್ಲರೂ ಸೋತಿದ್ದಾರೆ ಎಂಬ ಕಾರಣಕ್ಕೆ ದುಃಖವಾಗ್ತಾ ಉಂಟು. ಹಾಗಂತಲೇ ಅವರಿಲ್ಲದಿದ್ದಾರೆ ಏನಂತೆ? ಬ್ರಾಹ್ಮಣರ ವರ್ಗದಲ್ಲಿ ಯಾರಾದ್ರೂ ಇದ್ರೆ ಪ್ರಯತ್ನ ಮಾಡಬಹುದು. ನರನು ಬರುತ್ತಾ ಸಭೆಯ ನೀಗಿಸುತ್ತ ಕುಳಿತಿರುವವರ ಭೀಷ್ಮನಿಗೆ ಭಾವ ಭಕ್ತಿಯೊಳಗೆ ಅರವಿಂದ ಧನಂ ಕಣ್ಮನದಿ ನುಡಿಸಿದ ಭಕ್ತಿ ಭಾವದಿ ಭರಗಳು ಬ್ರಾಹ್ಮಣ ವರ್ಗದಲ್ಲಿ ಯಾರಾದರೂ ಮತ್ಸ್ಯಲಾಂಛನವನ್ನು ಭೇದಿಸುವುದರಿದ್ದಾರೆ ಹೇಳಿ ಎಂಬುದಾಗಿ ಹೇಳಿದವಾಗಲಿ ಅಗ್ರಜ ಸೂಚನೆಯನ್ನು ಕೊಟ್ಟಿದ್ದಾನೆ. ಎದ್ದು ಬಂದಂತಹ ನಾನು ಅಷ್ಟ ದಿಕ್ಪಾಲಕರಿಗೂ ವಂದಿಸಿಕೊಂಡಿದ್ದೇನೆ. ಮಾತ್ರವಲ್ಲ, ಶ್ರೀಕೃಷ್ಣನನ್ನು ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡಿದ್ದೇನೆ. ಅಗ್ರಜರಿಗೆ ವಂದಿಸಿಕೊಂಡಿದ್ದೇನೆ. ಮಾತೆಯಾದಂತಹ ಕುಂತಿದೇವಿಯನ್ನು ಮನಸಾರೆ ಧ್ಯಾನಿಸಿ ಮತ್ಸ್ಯಲಾಂಛನವನ್ನು ಭೇದಿದ್ದೇನೆ. ಕರಸದುಬ್ಬಿನಲ್ಲಿ ಲಜ್ಜೆಯೊಳಳು ಕೂಡಲಿ ಬೆವರಿಡುತ್ತ ಪಾರ್ಥನಗಳ ಕೆಳಗೆ ಹೂಸರವನಿಕ್ಕಿದಳು ಸುರನಿಕರ ವಿನಾಗಲು ಸಂತೋಷವಾಯ್ತು. ಹಾಗಂತಲೇ ಬ್ರಾಹ್ಮಣ ವರಿಸಿದ್ದಾನೆ ಎಂಬ ಕಾರಣಕ್ಕೆ ಬೇಕಾಗಿ ರಾಜರೆಲ್ಲರೂ ಎದ್ದು ನಿಂತಿದ್ದಾರೆ ಯುದ್ಧಕ್ಕೆ ಬೇಕಾಗಿ. ಇವರಿಗೆಲ್ಲ ರಕ್ಷಣೆ ವ್ಯವಸ್ಥೆ ಮಾಡಿ ಒಳಗೆ ಕರ್ಕೊಂಡು ಹೋಗಿ. What
ಎಲ್ಲರೂ ವಿರೋಧಿಸಿದಾಗ ಹೋಗುವಾಗ ಎಲ್ಲರನ್ನು ಬಡಿದೆ ಅಲ್ಲ. ಹೇ ಬ್ರಾಹ್ಮಣರೇ, ಸ್ವಯಂವರಕ್ಕೆ ಬಂದಂತ ನೀವು ಉಂಡುಟ್ಟು ಹೋಗುದ ಬಿಟ್ಟು ಹೆಣ್ಣು ಸಿಂಹವನ್ನು ಕುರಿಮರಿ ವಹಿಸಿದಂತೆ ಕತ್ಯಾರಿ ಹೆಣ್ಣನ್ನು ವಹಿಸಿದೆಲ್ಲ ನಿಮಗೆ ಮಾಡ್ತಾರೆ. ಅನ್ಯಾಯವನ್ನು ಮಾಡುತ್ತಾ ಮುಂದುವರಿತಾ ಇದೆಯಲ್ಲ, ಸುಮ್ಮನೆ ಬಿಡುವನೆಂದು ಭಾವಿಸಿದೆಯಾ? ಇನ್ನನ್ನು ಗುದ್ದಿಕೊಳ್ಳುತ್ತಾನೆ. ಭಗವಂತನ ಕೃಪೆ ಆಯಿತು ಎಂದಾದರೆ ಯಾವನಿಗೂ ಯಾವುದೇ ರೀತಿಯಾದಂತಹ ತಾಪತ್ರಯಗಳು ಪ್ರಾಪ್ತವಾಗುವುದಕ್ಕಿಲ್ಲ. ಎಣಿಸಿದಂತಹ ಕಾರ್ಯ ಹೂ ಎತ್ತಿದಂತೆ ಸುಗಮವಾಗಿ ಆಗುತ್ತದೆ ಎನ್ನುವುದಕ್ಕೆ ಈ ದ್ರೌಪದಿ ಕಲ್ಯಾಣ ಒಂದು ರೀತಿಯಲ್ಲಿ ನಮಗೆ ಮಾರ್ಗದರ್ಶಿಯಾಗಿದೆ. ಯೋಚಿಸಿ ನೋಡಿ, ಪಾರ್ಥನು ಮತ್ಸ್ಯಯಂತ್ರವನ್ನು ಭೇದಿಸಿ ಆಕೆಯನ್ನು ನಾವು ಮನೆಗೆ ಕರೆದೊಯ್ದರೆ ಅಮ್ಮನಲ್ಲಿ ಹೇಳಿದೆವು, ಅಮ್ಮ ಪಾರ್ಥನೊಂದು ಹೆಣ್ಣನ್ನು ಗೆದ್ದು ಬಂದಿದ್ದಾನೆ. ಯಾಕೋ ಏನೋ ನಮ್ಮ ತಾಯಿಯಾದಂತಹ ಕುಂತಿ ದೇವಿ ಮಕ್ಕಳೇ ಒಳ್ಳೆಯದೇ ಆಯಿತು, ಐವರು ಹಂಚಿ ತಿನ್ನಿ ಎನ್ನುವಂತೆ ಬೋಧಿಸಿ ಆನಂತರದಲ್ಲಿ ಎಲ್ಲಾ ವಿಚಾರಗಳನ್ನು ಪ್ರಕಟಪಡಿಸಿದಾಗ ಮುಂದೆ ಏನು ಎನ್ನುವ ಸಮಸ್ಯೆ ಬಂತು. ಆದರೆ ಮಾತೆಯ ಮಾತನ್ನು ಮೀರದವರು ನಾವು ಯಾರೂ ಅಲ್ಲವಾದ್ದರಿಂದ ಐವರೂ ಅವಳನ್ನು ವಿವಾಹವಾಗುವುದು ಎನ್ನ ತೀರ್ಮಾನದೊಂದಿಗೆ ದ್ರುಪದ ರಾಜನಲ್ಲಿಗೆ ಹೋದ. ನಾವು ಕ್ಷತ್ರಿಯರು ಎನ್ನುವುದನ್ನು ಅಂದಿನ ದಿನದ ಯುದ್ಧ ವಿದ್ಯಮಾನಗಳನ್ನು ನಾವು ಆಡಿಕೊಂಡಿರುವಂತಹ ವಿಚಾರವನ್ನು ಕೇಳಿ ತಿಳಿದ ದ್ರುಪದ ಐವರಿಗೆ ಮಗಳನ್ನು ವಿವಾಹ ಮಾಡಿಕೊಡುವಲ್ಲಿ ಹಿಂದೇಟು ಹಾಕಿದ. ಆ ಕಾಲದಲ್ಲಿ ವೇದವ್ಯಾಸರ ಆಗಮನವಾಯಿತು. ಬಂದಂತಹ ವ್ಯಾಸರು ಬಹಳ ಹಿಂದಿನ ಕಥಾನಕಗಳನ್ನು ತಿಳಿಸಿ ಆ ದ್ರುಪದನಿಗೆ ಸಮಾಧಾನವನ್ನು ಮಾಡಿ ತನ್ನ ಮಗಳನ್ನು ಐವರು ಪಾಂಡವರಿಗೆ ವಿವಾಹವಾಗಿ ಮಾಡಿಸುವುದಕ್ಕೆ ಒಪ್ಪಿಸಿದ್ದಾರೆ ಎನ್ನುವ ವಾರ್ತೆ ಬಂದಿದೆ. ಆದ್ದರಿಂದ ಅರಮನೆಯ ಕಡೆಗೆ ಮುಂದುವರಿದು ದ್ರುಪದನನ್ನು ಕಾಣೋಣ. ಒಳ್ಳೆದಾಗ್ಲಿ ಮಹಾರಾಜ, ಈಗ ಬನ್ನಿ. ನೀವು ಯಾರು ಏನು ಎನ್ನುವುದು ನನಗೂ ಕೂಡ ಗೊತ್ತಿರಲಿಲ್ಲ. ಬ್ರಾಹ್ಮಣರು ಅಂತಲೇ ನಾನು ಕೂಡ ತಿಳಿದುಕೊಂಡೆ. ಹಾಗಿರಬೇಕಾಯಿತು ಪರಿಸ್ಥಿತಿ. ಹೌದು, ಈಗ ಗೊತ್ತಾಯ್ತು ಪಾಂಡವರು ಎಂಬುದಾಗಿ. ಆವಾಗಲೇ ನನಗೆ ಹರ್ಷವಾದದ್ದು. ಅದರ ಜೊತೆಲಿ ವ್ಯಾಸರೊಂದು ಮಾತು ಹೇಳಿದ್ರು, ನನ್ನ ಮಗಳು ಒಬ್ಬರನ್ನು ಮಾತ್ರ ಮದುವೆ ಆಗುವುದಲ್ಲ, ಐವರನ್ನು ಮದುವೆ ಆಗುವಂತಹ ಒಂದು ಸಂದರ್ಭ ಒದಗಿ ಬಂದಿದೆ ಎಂಬುದಾಗಿ. ಆವಾಗ ನಾನು ಕಣ್ಣೀರು ಸುರಿಸಿದ್ದುಂಟು. ಆದ್ರೆ ಅವರೆಲ್ಲರೂ ಸಮಸ್ತ ವಿಚಾರವನ್ನು ಹೇಳುವುದರೊಂದಿಗೆ ಹಿಂದಿನ ಈಕೆ ಜನ್ಮ ಏನು, ಜನ್ಮ ವೃತ್ತಾಂತ ಏನು ಎಂಬುದನ್ನೆಲ್ಲ ಹೇಳುವುದರ ಮುಖ್ಯವಾಗಿ ನನಗೆ ಸಮಾಧಾನವನ್ನು ಪಡಿಸಿದ್ದು. ಸರಿ, ಸಂತೋಷವಾಯಿತು. ಹಾಗಂತಲೇ ಮುಹೂರ್ತಕ್ಕೆ ಸರಿಯಾಗಿ ಮದುವೆ ಆಗಬೇಕಲ್ವಾ? ಹೌದು, ಧೌಮ್ಯರು ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ಒಂದೆಡೆಯಲ್ಲಿ ಶತಾನಂದರಿದ್ದಾರೆ, ಒಂದೆಡೆಯಲ್ಲಿ ನಿಮ್ಮ ಜೊತೆ ಬಂದಂತ ಧೌಮ್ಯರಿದ್ದಾರೆ. ಅವರ ಸಮ್ಮುಖದಲ್ಲಿ ಮದುವೆ ವ್ಯವಸ್ಥೆಯನ್ನು ಮಾಡೋಣ. ಮಗನೇ, ಹಾರವನ್ನು ಕೊಡುವಾಗ ಹಾರವನ್ನು. ಅಮ್ಮ, ಬನ್ನಿ 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 ತಾಯಿ. ಈಗ ಬನ್ನಿ, ಈಗ ಬನ್ನಿ. ಸರಿ, ಹಾರವನ್ನು ಕೊಡಿ, ಹಾರವನ್ನು. ಆಹಾ, ಭೀಮಸೇನ ಹಾರ ಕೊಡಿ.
ಸುಧತಿಯಾರತಿ ಬೆಳಗಿದರು ಚಿನ್ನದ ಬಟ್ಟಲಲ್ಲಿ ತರ ತರ ಹೂಗಳಲ್ಲಿ ಕನ್ನೆಯ ಸಂಪನ್ನೆಯರಾಗೆನು ಆರತಿ ಬೆಳಗಿದಾಗಿ ಸುಧತಿಯರಾರತಿ ಬೆಳಗಿದರು ಮಹಾರಾಜ, ವಿವಾಹವು ವೈಭವದಿಂದ ನಡೆಯಿತು. ಹೌದು. ಅಂತೂ ಇಷ್ಟರವರೆಗೆ ಲೋಕಮುಖದಲ್ಲಿ ಅಜ್ಞಾತರಾದಂತಹ ನಾವು ಇನ್ನು ಪ್ರಕಟವಾಗುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಹೌದು. ನಮೋ ನಮಃ, ನಮೋ ನಮಃ. ಇನ್ನು ಮುಂದೆ ಮೊದಲಿನ ಹಾಗೆ ಗುಡಿಸಲಲ್ಲಿ ಇರುವಂತ ಅಗತ್ಯವೇ ಇಲ್ಲ. ರಾಜೋಚಿತವಾಗಿರುವಂತಹ ಉಡುಗೆ ತೊಡುಗೆ ವ್ಯವಸ್ಥೆ ಆಗ್ತದೆ. ಮದುವೆ 2-3 ದಿವಸದ ಕಾರ್ಯಕ್ರಮವು ಹಾಗೆ ಉಳಿದಿದೆ. ಬಳುವಳಿಯಾಗಿ ದೃಪದದಿಂದ ಏನೆಲ್ಲ ಕೊಡಬೇಕೋ ಅದೆಲ್ಲವನ್ನು ಕೊಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಶುಭ ಮುಹೂರ್ತದಲ್ಲಿ ನಡೆದಂತ ಇಂತಹ ಒಂದು ಘಟನೆಗೆ ಸರ್ವರು ಕೂಡ ಸಾಕ್ಷಿಯಾಗಿದ್ದಾರೆ. ನಿಮಗೆ ಇಷ್ಟರವರೆಗೆ ಕಷ್ಟ ಬಂದಿದೆ. ಭಗವಂತ ವ್ಯಕ್ತಿಗೆ ಕಷ್ಟವನ್ನು ಕೊಡುವುದು ಅವನನ್ನು ಮತ್ತಷ್ಟು ದುರ್ಬಲಗೊಳಿಸಬೇಕು ಎನ್ನುವ ಉದ್ದೇಶದಿಂದ ಅಲ್ಲವೇ ಅಲ್ಲ. ಮತ್ತೆ 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 ಅವ ಗಟ್ಟಿಯಾಗಬೇಕು ಎಂಬ ಕಾರಣಕ್ಕೆ ಬೇಕಾಗಿ ದೇವರು ನಮಗೆ ಕಷ್ಟವನ್ನು ಕೊಟ್ಟದ್ದು ಎಂಬುದಾಗಿ ಭಾವಿಸಿಕೊಂಡು ಆ ಮುಖೇನವಾಗಿ ಮುಂದೆ ಭಗವಂತನ ಧ್ಯಾನದಲ್ಲಿ ನಾವೆಲ್ಲರೂ ತೃಪ್ತರಾಗಿ ಇರೋಣ. ಧರ್ಮಕ್ಕೆ ವಿಜಯವಾಗಲಿ. ನಿಮಗೆ